ಹಲೋ ನಮಸ್ತೆ ಬನ್ನಿ ಬನ್ನಿ. ಹಾಯ್ ಅರ್ಚನಾ. ಇವತ್ತು ನಾವು ನೀಲ್ ಐಲ್ಯಾಂಡ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಲಕ್ಷ್ಮಣಪುರ್ ಬೀಚಿಗೆ ಹೋಗ್ತೀವಿ. ಸೊ ಲಕ್ಷ್ಮಣಪುರ್ ಬೀಚ್ ಹೋಗ್ಬೇಕು ಅಂದ್ರೆ ಫೇರಿಯಲ್ಲೇ ಹೋಗ್ಬೇಕು. ನಾನು ಆಲ್ರೆಡಿ ಹತ್ತಿ ಎಲ್ರಿಗೂ ವೆಲ್ಕಮ್ ಮಾಡಾಯ್ತು, ಆದ್ರೆ ನಿಮ್ಗೆ ಫೇರಿ ತೋರಿಸಿರ್ಲಿಲ್ಲ ನೋಡಿ. ಹಿಂಗಿದೆ. ಕ್ರೂಸ್ ಹತ್ತೋಕ್ಕೂ ಮುಂಚೆ ಒಂದು ಸೆಕ್ಯೂರಿಟಿ ಚೆಕ್ ಇರುತ್ತೆ. ಏರ್ಪೋರ್ಟ್ ನಲ್ಲಿ ಇರುತ್ತಲ್ವಾ, ಸೇಮ್ ಹಂಗೆ ಇದೆ ಚೆಕಿಂಗ್. ಸ್ಲಿಂಗ್ ಬ್ಯಾಗ್ ಲಗೇಜ್ ಎಲ್ಲ ಚೆಕ್ ಮಾಡಿದ್ಮೇಲೆ ನಮಗೂ ಟಾಪ್ ಟು ಬಾಟಮ್ ಸ್ಕ್ಯಾನ್ ಮಾಡಿದ್ಮೇಲೆ ಕ್ರೂಸ್ ಹತ್ತೋಕೆ ಬಿಡ್ತಾರೆ. ನಾವು 22 ಜನರ ಪ್ಯಾಕೇಜ್ ಬುಕ್ ಮಾಡಿದ್ವಿ. ಅದಕ್ಕೆ ನಮಗೆ ಸ್ವಲ್ಪ ಕಡಿಮೆಯಲ್ಲೇ ಸಿಕ್ತು. ಒಬ್ಬರಿಗೆ 24,500 ರೂಪಾಯಿ ಆಯಿತು. ಇದರಲ್ಲಿ ನಿಮಗೆ ಹೋಟೆಲ್, ಬ್ರೇಕ್ಫಾಸ್ಟ್, ಡಿನ್ನರ್ ಮತ್ತು ಕ್ರೂಸ್ ಚಾರ್ಜಸ್ ಇನ್ಕ್ಲೂಡ್ ಆಗಿರುತ್ತೆ. ಫ್ಲೈಟ್ ಚಾರ್ಜಸ್ ಬೇರೆ. ಫ್ಲೈಟ್ ನೀವೇ ಬುಕ್ ಮಾಡ್ಕೊಂಡು ಹೋಗಬೇಕು. ಯಾವಾಗ ಕಡಿಮೆ ಪ್ರೈಸ್ ಇರುತ್ತೆ ಅಲ್ಲಿನ ವೆದರ್ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಇದು ಬಿಟ್ಟು ನೀವು ಏನೇ ವಾಟರ್ ಗೇಮ್ಸ್ ಆಡಿದ್ರೆ ಅದು ನಿಮ್ ದುಡ್ಡು. ಈ ಪ್ಯಾಕೇಜ್ ಅಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಯಾವುದು ಇನ್ಕ್ಲೂಡ್ ಆಗಿರಲ್ಲ. ಒಂದು ಐಲ್ಯಾಂಡ್ ನಿಂದ ಇನ್ನೊಂದು ಐಲ್ಯಾಂಡ್ಗೆ ಹೋಗಬೇಕು ಅಂದರೆ ಮಿನಿಮಮ್ 45 ಮಿನಿಟ್ಸ್ ಅಂತೂ ಬೇಕೇ ಬೇಕು. ಕೆಲವೊಂದ್ಸಲ 1.5 ಗಂಟೆನೂ ತಗೊಳುತ್ತೆ. ಸ್ಟಾರ್ಟಿಂಗ್ನಲ್ಲಿ ನಾವೆಲ್ಲ ಕ್ರೂಸಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿ. ಆದರೆ ಹೋಗ್ತಾ ಹೋಗ್ತಾ ಯಾಕೋ ತಡ್ಕೊಳ್ಳೋಕೆ ಆಗ್ತಿಲ್ಲ. ಫುಲ್ ಪ್ಯಾಕ್ ಇದ್ದಿದ್ರಿಂದ ಕೆಲವರು ಆಮ್ಲೆಟ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೀವು ಅಂಡಮಾನ್ ಟ್ರಿಪ್ ಪ್ಲಾನ್ ಮಾಡೋದಾದರೆ ಮಾಡ್ತಾ ಇದ್ರೆ ಕಂಪಲ್ಸರಿ ವಾಮಿಟ್ ಟ್ಯಾಬ್ಲೆಟ್ ಇಟ್ಕೊಂಡೇ ಹೋಗಿ. ಯಾಕಂದರೆ ನಾವು ಹೋಗೋ ಜಾಗದಲ್ಲಿ ಏನೂ ಸಿಗಲ್ಲ. ಫೇರಿ ಹತ್ತಿ ನಾವು ಪರ್ಲ್ ಪಾರ್ಕ್ ಬೀಚ್ ರೆಸಾರ್ಟ್ ಅಂಡ್ ಸ್ಪಾಗೆ ಬಂದ್ವಿ. ಇಲ್ಲಿ ಈ ಸ್ಟ್ಯಾಚ್ಯೂಗೆ ಯಾರು ಸ್ನಾನನೇ ಮಾಡಿಸಲ್ವಂತೆ. ಅದಕ್ಕೆ ಹೋಟೆಲ್ನವರು ಅದರಲ್ಲಿ ಶಾರ್ ಜೆಲ್ ಹಾಕಿ ಡೈಲಿ ಸ್ನಾನ ಮಾಡಿಸ್ತಾ ಇದ್ದಾರೆ. ನೋಡಿ ಹೆಂಗಿದೆ ನೋಡಿ, ಫುಲ್ ನೊರೆ 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 ನೊರೆ. ವಾವ್, ಸಖತ್ತಾಗಿದೆ ರೂಮು. ಕರ್ಟನ್ಸ್. ಓ, ಎರಡೆರಡು ಬಾಲ್ಕನಿ. ರೆಡಿ ಏನಿಲ್ಲ ಇನ್ನ. ಸರಿ ಇಲ್ಲ, ಇಲ್ಲಿಂದ ಜಂಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಾಲ್ಕನಿ ಒಂದೊಂದು ರೂಮಿಗೆ ಇಷ್ಟು ಸ್ಪೇಸ್ ಇದೆ ನೋಡಿ, ಸಖತ್ತಾಗಿದೆ. ಪ್ಲೇ ಗ್ರೌಂಡ್ ಮಕ್ಕಳಿಗೆ. ಅಲ್ಲಿ ಸ್ಟ್ಯಾಚ್ಯೂಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಶಾಂಪು ಹಾಕಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಬೀಚ್. ಅಲ್ಲಿ ಅಲ್ಲ ಹುಷಾರ್, ಈ ಕಡೆ ಹಾರ್ಬಿಡಿ. ಈ ಕಡೆ ಹಾರ್ಕೊಳ್ಳಿ ಎಷ್ಟಾದ್ರು. ಬೀಚ್ ಹೋಟೆಲ್ಗೆ ಬಂದ್ರು ಫಸ್ಟ್ ವಾಶ್ರೂಮ್ ನೋಡ್ತೇನೆ ಅಂತ. ಇಲ್ಲಿ ವಾಶ್ರೂಮ್ ನೋಡೋಣ ಹೆಂಗಿದೆ. ಚೆನ್ನಾಗಿದೆ. ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಬೆಡ್ ಮೇಲೆ ದೊಬಕ್ ಅಂತ ಬಿತ್ಕೊಂಡೆ. ತುಂಬಾ ಸಾಫ್ಟ್ ಆಗಿದೆ ಬೆಡ್. ಮಲಗಿದ ತಕ್ಷಣ ಆರಾಮಾಗಿ ಒಂದು 10 ಗಂಟೆ ನಿದ್ದೆ ಮಾಡ್ಬೋದು. ಅಂಡಮಾನಲ್ಲಿ ನಿದ್ದೆ ಅಂತೂ ಮಾಡಬಾರ್ದು. ಮ್ಯಾಕ್ಸಿಮಮ್ ನೀವು ಒಂದು 5-6 ಗಂಟೆ ನಿದ್ದೆ ಮಾಡಿದ್ರೆ ಸಾಕು. ತುಂಬಾ ಜಾಗ ಇದೆ, ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಆಯ್ತಾ. ಸೊ ಇವಾಗ ನಾನು ಮಲಗ್ತಾ ಇದ್ದೀನಿ. 1 o'clock ಹೊರಡಬೇಕು ಮಧ್ಯಾಹ್ನ. ಯಾಕಂದ್ರೆ 4 ಗಂಟೆ ತನಕ ಎಲ್ಲ ಕತ್ಲೆ ಆಗಿರುತ್ತೆ. ಸೊ 4 hours ಅಲ್ಲಿ 2 ಬೀಚ್ ಕವರ್ ಮಾಡಬೇಕು. ಅವಾಗ ತನಕ ನ್ಯಾಪ್ ತಗೋಬಿಡ್ತೀನಿ ಆಯ್ತಾ. ಗುಡ್ ನೈಟ್, ಬಾಯ್. ನ್ಯಾಪ್ ತಗೊಂಡು ಎಲ್ರು ಕೆಳಗಡೆ ಬರೋ ತನಕ ಬೇಗ ಒಂದು ರೀಲ್ ಮಾಡ್ಕೊಂಡೆ. ಹಾಯೋ ರಬ್ಬ ಹಾಯೋ ರಬ್ಬ ಹಾಯೋ ರಬ್ಬ, ಗಡ್ಡೆ ತೇನ ಚಡದಿ ಗದ್ದಿರೆ ತೇನ ಚಡದಿ, ಗದ್ದೆ ತೇನ ಚಡದಿ ಗದ್ದಿರೆ ತೇನ ಚಡದಿ, ಛಡಯಾದೆ ತತ್ತು ತಪ್ಪು ಚಡದಿ, ಬೋಲ ತಾರಾರ ತಾರಾರ. ನೆಟ್ವರ್ಕ್ ಇಲ್ಲದೆ ಇರುವಾಗ ನಮ್ಮ ಎಕ್ಸ್ಪ್ರೆಷನ್ಸ್. ಅವ್ರು ಕಾಫಿ ಕುಡಿತಾ ಇದ್ದಾರೆ ಆರಾಮ. ನಾವ್ ಎಲ್ಲಿದೀವಿ ಗೊತ್ತಾ ಫ್ರೆಂಡ್ಸ್? ಈಗ ನಾವು ನೀಲ್ ರೆಸಾರ್ಟ್ ಅಲ್ಲಿ ಇದೀವಿ ಫ್ರೆಂಡ್ಸ್. ಇವತ್ತು ಏನಾಯ್ತು ಗೊತ್ತಾ? ನೀಲ್ ಐಲ್ಯಾಂಡ್ ಆಯ್ತಾ,
ಎಂತ ಆಯ್ತು ಗೊತ್ತಾ, ಇವತ್ತು ಎಂತ ಆಯ್ತು ಗೊತ್ತುಂಟಾ, ಒಂದು ದೊಡ್ಡ ಕೆಲಸ ಆಯ್ತು ಫ್ರೆಂಡ್ಸ್. ಏನಂದ್ರೆ ನನ್ನ ಫ್ರೆಂಡ್ ಶಿವು ಮಾತ್ರೆ ತಿಂದಿದ್ದಾರೆ ಫ್ರೆಂಡ್. ಇಷ್ಟು ದೊಡ್ಡ ಮಾತ್ರೆ ಫ್ರೆಂಡ್. ಯಾಕೆ ಫ್ರೆಂಡ್ ನೀವು ಮಾತ್ರೆ ತಿಂದಿದ್ದು? ಎಂತಾಯ್ತು? ಎಂತ ಆಯ್ತು ಗೊತ್ತಾ, ಆ ಮಾತ್ರೆ ಊಟಕ್ಕಿಂತ ಮೊದ್ಲು ತಗೋಬೇಕಿತ್ತ ಆಯ್ತಾ. ಓ, okay. ನಾವೇನ್ ಮಾಡಿದೆ, ಊಟ ಆದ್ಮೇಲೆ ತಿಂದೆ ಫ್ರೆಂಡ್ಸ್. ಎಂತ ಗ್ಯಾಸ್ಟ್ರಿಕ್ ಆಗಿ ಮತ್ತೊಂದು ಮಾತ್ರೆ ತಗೊಂಡೆ. ಗಾಳಿ ಫ್ರೆಂಡ್ಸ್. ಅಲ್ಲೆಲ್ಲ ನೋಡಿ ಫ್ರೆಂಡ್, ಎಂತ ಕೆಲಸ ಆಯ್ತು ಇಲ್ಲಿ. ತುಂಬಾ ಮಜಾ ಬಂತಲ್ಲ ಫ್ರೆಂಡ್ಸ್. ಮಜಾ ಬಂತಲ್ಲ? ನಮ್ ಕಡೆ ಇದು ನಿಮ್ ಕಡೆ ಅದು ಅದಾ, ನಮ್ ಕಡೆ ಇದು ಇದೆ. ನಮ್ದು ಅದೇ. ಮಕ್ಕಳೆಲ್ಲ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡಿ ಹಂಗೆ ಒಂದು ರೀಲ್ಸ್ ಮಾಡಿದ್ರು. ಫ್ರೆಂಡ್ಸ್ ಜೊತೆ ಮಸ್ತಿ ಫನ್ ಆದ್ಮೇಲೆ ಲಕ್ಷ್ಮಣ್ಪುರ್ ಬೀಚ್ ರೀಚ್ ಆದ್ವಿ. ನೀಲ್ ಐಲ್ಯಾಂಡ್ ನಲ್ಲಿ ಲಕ್ಷ್ಮಣ್ಪುರ್ ಬೀಚ್ ಇರೋದು. ಮೋದಿ ಗೌರ್ಮೆಂಟ್ ಬಂದ್ಮೇಲೆ ಅಂಡಮಾನ್ನಲ್ಲಿ ಹಲವು ಐಲ್ಯಾಂಡ್ಗಳ ಹೆಸರು ಚೇಂಜ್ ಮಾಡಿದ್ದಾರೆ. ಈಗ ನೀಲ್ ಐಲ್ಯಾಂಡ್ಗೆ ಶಹೀದ್ ದ್ವೀಪ್ ಅಂತ ಹೆಸರಿಟ್ಟಿದ್ದಾರೆ. ರೆಹಮಾನ್ ಅವರು ಒಂದ್ ವಾರ ಏನೋ ಕೆಲಸ ಮಾಡೋದು ಬೇಡ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ರು. ಆದ್ರೆ ನಾನು ಸ್ವಲ್ಪ ಕೆಲಸ ಕೊಟ್ಟು ನೀಟಾಗಿ ಶೂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಏನೋ ಕಡಿಮೆ ಸಿಗ್ಲಿಲ್ಲ ಅಂದ್ರೂ ಕೂಡ ಎಳ್ನೀರು ಮಾತ್ರ ಸಖತ್ತಾಗಿರುತ್ತೆ. ಎಳ್ನೀರು ನಿಮಗೆ ಬಜೆಟ್ ಫ್ರೆಂಡ್ಲಿ, 40 ರೂಪಾಯಿಂದ 60 ರೂಪಾಯಿ ಸಿಕ್ಬಿಡುತ್ತೆ. ಅದು ಒಂದೊಂದು ಎಳ್ನೀರಲ್ಲಿ ನಿಮಗೆ ಮಿನಿಮಮ್ ಅಂದರೂ 1/2 ಲೀಟರ್ ನಿಮಗೆ ಎಳ್ನೀರು ಇರುತ್ತೆ. ತುಂಬ ಸ್ವೀಟು, ಪೇಪರ್ ಗಂಜಿ ಕೊಡ್ತಾರೆ ಅವರು, ಹೆಂಗೆ ಬೇಕು ಹಂಗೆ ಕೊಡ್ತಾರೆ, ಸಖತ್ತಾಗಿರುತ್ತೆ. ಕಡಿಮೆ ಆಗೋಗಿದೆ. ಈ ಬೀಚ್ಗೆ ಎಂಟ್ರಿ ಫ್ರೀ. ಮುಂದೆ ಒಂದು ನ್ಯಾಚುರಲ್ ಆರ್ಚ್ ಇದೆ. ಅಲ್ಲಿ ತನಕ ನೀವು ಹೋಗಬೇಕು ಅಂದರೆ ಸಮುದ್ರದಲ್ಲಿ ನೀರು ಕಡಿಮೆ ಇರಬೇಕು. ವೆದರ್ ನೋಡಿಕೊಂಡು ಟೂರಿಸ್ಟ್ಗೆ ಪರ್ಮಿಷನ್ ಕೊಡ್ತಾರೆ. ಹಾಗೆ ಇಲ್ಲಿಗೆ ಬರಬೇಕು ಅಂದರೆ ಒಳ್ಳೆ ಕ್ವಾಲಿಟಿ ಶೂಸ್ ಮತ್ತು ಚಪ್ಪಲ್ ಹಾಕ್ಕೊಂಡು ಬನ್ನಿ, ಯಾಕಂದರೆ ಇಲ್ಲಿರೋ ಕಲ್ಲುಗಳು ಸಖತ್ ಶಾರ್ಪ್ ಇವೆ. ಅಲ್ಲೇ ಒಂದು ದೊಡ್ಡ ಮರ ಒಣಗಿ ಬಿದ್ದೋಗಿತ್ತು. ಅದರ ಮೇಲೆ ಕಷ್ಟಪಟ್ಟು ಕೈ ಕಾಲೆಲ್ಲ ಸ್ಕ್ರಾಚ್ ಮಾಡಿಕೊಂಡು ಹತ್ತಿದೆ. ಇದರಿಂದ ಅದೇನು ಸಾಧನೆ ಮಾಡಿದ್ನೋ ಗೊತ್ತಿಲ್ಲ, ಬಟ್ ಮನಸ್ಸಿಗೆ ತುಂಬ ಖುಷಿ ಆಯಿತು. ನನ್ನನ್ನು ನೋಡಿ ಇನ್ನೂ ಅದೆಷ್ಟೋ ಹುಡುಗಿರು ಈ ಮರದ ಮೇಲೆ ಹತ್ತಿ ಕೂತು ಫೋಟೋ ಸೆಷನ್ ಮಾಡಿಸ್ಕೊಂಡ್ರು. ತಪ್ಪಿ ಸ್ಲಿಪ್ ಆಗಿ ಕೆಳಗಡೆ ಏನಾದರೂ ಬಿದ್ದರೆ ಮುಂದಿನ 4 ಹಲ್ಲು ಬೀಳೋದಂತೂ ಗ್ಯಾರಂಟಿ. ಬೀಚ್ ಹತ್ರ ಅಥವಾ ಎಲ್ಲೇ ಹೋದ್ರೂ ಈ ತರ ಒಣಗಿರೋ ಮರ ಅಥವಾ ಪೊಟ್ರೆ ಏನಾದ್ರೂ ಕಾಣಿಸಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಇಲ್ಲಿ ನೋಡಿ ಏನಿದೆ ಅಂತ. ವಿಷಕಾರಿ ಸರ್ಪ. ಅಲ್ಲೇ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಅದು ಸರ್, ಇದು ಕಟ್ಕಟ್ ಹಾವು, ಪಟಾಪಟೆ ಇದೆ, ಯಾವುದೋ ಪಟಾಪಟೆ ಚಟಿ ಹಾವು ಇದು. ಇನ್ನೆಲ್ಲ ಬಂದಿರೋದು ಇದು ಮರಳು ಹಾವು, ಮರಳ್ಕ. ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಓ, ಎಷ್ಟೊಂದಿದೆ. ಅಕ್ವೇರಿಯಂ ಟ್ಯಾಂಕ್ ತೊಳೆದು ನಾವು ನೀರು ತುಂಬಿಸ್ತೀವಲ್ವಾ, ಹಂಗಿದೆ ನೋಡಿ ನೀರು. ಎಷ್ಟು ಮೀನಿದೆ. ಕಾಲಿಡ್ಲಾ? ಈ ಬೀಚಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸಮುದ್ರ ಜೀವಿಗಳಿವೆ. ನ್ಯಾಚುರಲ್ ರಾಕ್ ಫಾರ್ಮೇಶನ್ ಕೂಡ ಇದೆ. ಏನಿದು? ಫಿಶ್ ಸ್ಪಾ ಮಾಡಿಸ್ಕೊಳ್ಳೋಣ ಅಂತ. ಇಲ್ಲಿ ನೋಡಿ,
ಹಾವಿರ್ಬೋದಾ? ಹಾವು. ಫಿಶ್ ಸ್ಪಾ ಆದಮೇಲೆ ಅರ್ಜುನ್ದು ವಾಟರ್ ಪ್ರೂಫ್ ಮೊಬೈಲ್ ಕವರ್ ಈಸ್ಕೊಂಡು ಅಂಡರ್ ವಾಟರ್ ನಾವೇ ಶೂಟ್ ಮಾಡಿರೋದು. ಅಂಡಮಾನ್ ಟೂರ್ನ ಇವತ್ತು 4th ಡೇ. ಸೊ ಇವತ್ತು ನಾವು ಲಕ್ಷ್ಮಣ್ಪುರ್ ಬೀಚ್ಗೆ ಬಂದಿದ್ದೀವಿ. ಈ ಲಕ್ಷ್ಮಣ್ಪುರ್ ಬೀಚ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ಈಗ. ಫೈನಲಿ ಫೇಮಸ್ ಆರ್ ಶೇಪ್ ರಾಕ್ ಹತ್ರ ಬಂದೇ ಬಿಟ್ವಿ. ಇದು ನ್ಯಾಚುರಲ್ ಆಗಿ ಆಗಿರೋದು. ಇದನ್ನ ನೋಡೋಕೆ ಅಂತಾನೆ ಪ್ರಪಂಚದ ಮೂಲೆ ಮೂಲೆಯಿಂದ ಜನ ಲಕ್ಷ್ಮಣ್ಪುರ್ ಬೀಚ್ಗೆ ಬರೋದು. ಇದು ಸಮುದ್ರದ ಅಲೆಗಳಿಂದ ರೂಪುಗೊಂಡಿರೋದು. ಇಲ್ಲಿ ಸನ್ಸೆಟ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ದುಡ್ಡು ಖರ್ಚು ಮಾಡಿ ಅಷ್ಟು ದೂರ ಹೋಗಿ ಫೋಟೋಸ್ ತಗೊಳ್ಳಿಲ್ಲ ಅಂದ್ರೆ ಹೇಗೆ? ನೋಡಿ ನಮ್ಮ ಫೋಟೋ ಹೆಂಗಿದೆ ಅಂತ. ಈ ಫೋಟೋಸ್ ನೋಡಿ ನಿಮ್ಗೂ ಆಸೆ ಆಗ್ಬಹುದು. ನಿಕೋಬಾರ್ ಹೋಗೋಕೆ ಟೂರಿಸ್ಟ್ಗೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಅದಕ್ಕೆ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಹಾಗೆ ಬೇಗ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಓಡಾಡೋಕೆ ಶಕ್ತಿ ಇರುವಾಗ್ಲೇ ಅಂಡಮಾನ್ ಸುತ್ತಾಡ್ಕೊಂಡು ಬನ್ನಿ. I can't believe that before the water level was so high. This was a memorable trip for all of us. ಇದು ನಮ್ಮ ಗ್ರೂಪ್ ವಿಡಿಯೋ. ಎಲ್ರೂ ತಲೆ ಎತ್ತಿ ಹಾಯ್ ಬಾಯ್ ಏನಾದ್ರೂ ಬಂದು ಹೇಳಿ ಅಂತ ಹೇಳಿದ್ರು. ಅದಕ್ಕೆ ಎಲ್ರೂ ಒಂದೇ ಸಲ ಹಾಯ್ ಅಂತ ಕಿರ್ಚಿದ್ವಿ. ಪಕ್ಷಿಗಳ ಚಿಲಿಪಿಲಿ ಸೌಂಡ್ ಕೇಳ್ತಾ ಇದ್ರೆ, ಅದರ ಜೊತೆ ಅಲೆಗಳ ಸೌಂಡ್ ಕೇಳ್ತಾ ಇದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗ್ತಾ ಇದೆಯಪ್ಪ. ಫೋಟೋ ಸೆಷನ್ ಆದ್ಮೇಲೆ ಗರ್ಲ್ಸ್ ಗ್ರೂಪ್ ಅಂತ ರೀಲ್ಸ್ ಮಾಡಿದ್ವಿ. ನಾವು ರೀಲ್ಸ್ ಮಾಡಿದ್ದು ನೋಡ್ಬಿಟ್ಟು ಮಕ್ಕಳು ಸುಮ್ಮನಿರ್ತಾರ ಹೇಳಿ? ಅವರು ಕೂಡ ಮಮ್ಮ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಅದನ್ನೇ ಕಾಪಿ ಮಾಡಿದ್ರು. ಅವ್ನು ಬೇಗ ನಕ್ಬಿಟ್ಟ, ಅಷ್ಟೇನೇನಿಲ್ಲ. ಇಲ್ಲಿಗೆ ಬಂದಾಗ ಒಂದು ಫೋಟೋ ಸೆಷನ್ ಅಂತೂ ಮಾಡಿಸ್ಲೇಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಕ್ಲಾರಿಟಿ ಎಲ್ಲ. 500 ರೂಪಾಯಿಗೆ 15 ಫೋಟೋಸ್ ಕೊಡ್ತಾರಂತೆ. ಒಳ್ಳೆ ಲೊಕೇಶನು, ನೀಟಾಗಿ ಅವರೇ ಪ್ರಿಂಟ್ ಹಾಕಿ ಇನ್ಸ್ಟಂಟ್ ಕೊಟ್ಬಿಡ್ತಾರಂತೆ. ಸೊ 15 ಫೋಟೋಸ್ ಎಲ್ಲ ಕೊಡ್ತಾರೆ. ನಾವು ಅವ್ರಿಗೆ ಆ್ಯಕ್ಚುಲಿ ಅವರಿಂದ ನಾವು ಫೋಟೋ ತೆಗೆಸ್ಕೋಬೇಕು. ಯಾಕಂದರೆ ಅವ್ರಿಗೆ ಅದೇ ಅಲ್ವಾ, ಟೂರಿಸಮ್ ಅಲ್ವಾ ಇಲ್ಲಿ, ಮತ್ತೆ ಬೇರೆ ಏನೂ ಇಲ್ಲ ಇಲ್ಲಿ. ಅವ್ರಿಗೆ ನಾವು ಕೆಲಸ ಕೊಡಲಿಲ್ಲ ಅಂದರೆ ಮತ್ತೆ ಅವರ ಹೊಟ್ಟೆ ಪಾಡಲ್ವಾ. 500 ರೂಪಾಯಿ ಓಕೆ. ಸೊ 15 ಫೋಟೋಸ್ಗೆ 500 ರೂಪಾಯಿ ವರ್ತ್ ಅನ್ನಿಸ್ತು. ರೇಮನ್ ಫೋಟೋ ತೆಗೆಸ್ಕೊಂಡ್ರಾ? ಯಾಕೆ ಇವಪ್ಪ ಎಲ್ಲಿ ಬಂದ್ರು ಕೋಪ ಮಾಡ್ಕೋತಾನಪ್ಪ. ಇಲ್ಲಿ ನೋಡಿ, ಇವಪ್ಪ ಬರೀ ಕೋಪ. ಅಯ್ಯೋ, ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ಅಂಡಮಾನ್ ಬಂದಿದ್ದೀವಿ ಆಯ್ತಾ. ಮಾತಾಡ್ತಿದ್ರೆ ಕೋಪ, ಒಳ್ಳೆ ಬೇಡ ಬಿಡಿ. ಏನ್ ಸರ್ ಇದು? ಪೈನಾಪಲ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಹೇಳಿ ಸರ್. ಫ್ರೆಂಡ್ಸ್ ಇದೇನು ಫ್ರೆಂಡ್ಸ್? ಇದು ಪೈನಾಪಲ್ ಅಲ್ಲ, ಪೈನಾಪಲ್ ತರನೇ ಇದೆ ಫ್ರೆಂಡ್ಸ್. ಇದು ನಾವು ಮೂಡೆ ಮಾಡ್ತೇವೆ ಊರಲ್ಲಿ. ಆದ್ರೆ ಏನು ಗೊತ್ತುಂಟಾ, ಮಂಗಳೂರು ಸೈಡ್ ಅಲ್ಲಿ ನಾವು ಮೂಡೆ ಮಾಡ್ತೀವಲ್ವಾ ಅದು. ಪೈನ್ ಇಲ್ಲ, ಬರೀ ಆಪಲ್. ಆದ್ರೆ ಕಡ್ಡಿಯಲ್ಲಿ ಮೂಡೆ ಮಲ್ಪ ಇರುತ್ತೆ. ಬೆಂಕಿಯಲ್ಲಿ ಬಾಡಿಸ್ಬೇಕು ಮುಳ್ಳೆಲ್ಲ ತೆಗೆದ್ಬಿಟ್ಟು ಆಮೇಲೆ ರೋಲ್ ಮಾಡಿ ಒಂದಿನ ಇಡ್ಬೇಕು. ಆಮೇಲೆ ಅದ್ರಲ್ಲಿ ಕಡ್ಬು ಇಡ್ಲಿ ಬ್ಯಾಟರ್ ಅದ್ರಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸ್ಬೇಕು. ಓಕೆ, ಅಷ್ಟು ಪ್ರೋಸೆಸ್ ಇರುತ್ತಾ? ಓ, ಮೂಡೆ ಕಡುಬು ಮಾಡೋದನ್ನ ಕಲ್ತ್ಬಿಟ್ವಿ ಫ್ರೆಂಡ್ಸ್. ಎಷ್ಟು ದಪ್ಪ ಏಡಿ ಇದೆ ನೋಡಿ ಪಾಪ. ಅದ್ರ ಮನೇಲಿ ಕೂತ್ಕೊಂಡಿದೆ ಅದು. 4:15 ಅಂದರೆ ಎಲ್ಲ ಕ್ಲೋಸ್. ಇಲ್ಲಿ ಯಾರೂ ಇರಲ್ಲ, ಎಲ್ಲ ಟೂರಿಸ್ಟ್ನ ರಿಟರ್ನ್ ಕಳಿಸ್ಬಿಡ್ತಾರೆ. 4:15 ನಂತರ ಯಾರೂ ಇರೋ ಹಾಗಿಲ್ಲ. ಅಂದರೆ ಫುಲ್ ಕತ್ಲೆ ಆಗಿಬಿಡುತ್ತಲ್ವಾ, ನೀರೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಿಲ್ಲಕ್ಕೆ ಬಿಡಲ್ಲ. ಎಳ್ನೀರು
ನೈಟ್ ಸ್ಕೈ ಸ್ಟಾರ್ ಗೇಸಿಂಗ್. ನಮಗೆ ಇದು ಹೋಟೆಲ್ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಇದೆ, ಸೊ ಅಲ್ಲೇ ಹೋಗಿ ನೋಡ್ತೀವಿ. ಸುತ್ತಾಡಿ ಸುಸ್ತಾಗಿ ಹೋಗಿತ್ತು. ಅದಕ್ಕೆ ಎಲ್ಲರೂ ಸೇರ್ಕೊಂಡು ಲಿಂಬು ಸೋಡಾ ಕುಡಿದ್ವಿ. ಇವನೇ ಬನ್ನಿ ನಿಂಬು ಸೋಡಾ. ಯಾರು ಇಲ್ಲೇ ಇದ್ದಾರೆ ಹೇಳ್ಬಿಡಿ. ಬನ್ನಿ ಬನ್ನಿ ಬನ್ನಿ. ನಿಂಬು ಸೋಡಾ ಯಾರ್ರೆ ನಿಂಬು ಸೋಡಾ? ಇದು ಲಾಸ್ಟ್ ಆಫರ್. ₹70. ನಿಂಬು ಪಾನಿ 50 रुपीस. निम्बू पानी ನಿಂಬು ಪಾನಿ 15 बना लो अभी 15 वो ನಿಂಬು का 50 हो गया. 20 कर लो 20 कर लो. नहीं ಅಂದ್ರೆ 15 ಕೊಡ್ಲಿ, ಆಮೇಲೆ ಚೇಂಜ್ ಮಾಡ್ತಾರೆ. ಲಿಂಬು ಸೋಡಾ ಮಾಡೋ ತನಕ ಬೇಗ ಒಂದು ಫೋಟೋ ಕ್ಲಿಕ್ ಇಸ್ಕೊಂಡಿದ್ದೆ. ಹೀಗೆ ಇಲ್ಲಿ ಸನ್ಸೆಟ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಜನ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ವೇಟ್ ಮಾಡಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೋತಾರೆ. ಇನ್ನು ಕೆಲವರು ತಮ್ಮ ಕಣ್ಣಲ್ಲೇ ಸುಂದರವಾದ ಕ್ಷಣ ಸೆರೆ ಹಿಡಿತಾರೆ. ರೂಮ್ಗೆ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಸ್ಟಾರ್ ಗೇಸ್ ನೋಡಕ್ಕೆ ಹೋದ್ವಿ. ಆದ್ರೆ ಮೋಡ ಇದ್ದಿದ್ರಿಂದ ಜಾಸ್ತಿ ಸ್ಟಾರ್ಸ್ ನೋಡೋಕೆ ಆಗ್ಲಿಲ್ಲ. ಬಟ್ ವೇಗ, ಸ್ಯಾಟರ್ನ್ ಸೇರಿದಂತೆ ಇನ್ನೂ ಕೆಲವೊಂದನ್ನ ಟೆಲಿಸ್ಕೋಪ್ ನಲ್ಲಿ ನೋಡಿದ್ವಿ. ಹಾಗೆ ಇಂಪಾರ್ಟೆಂಟ್ ವಿಷಯ ಹೇಳೋದ್ ಮರ್ತೆ, ಅಂಡಮಾನ್ ನಲ್ಲಿ ಕ್ರೈಮ್ ರೇಟ್ ತುಂಬಾನೇ ಕಡಿಮೆ. ಅದಕ್ಕೆ ಎಷ್ಟೇ ಕತ್ಲೆ ಆದ್ರೂ ಟೂರಿಸ್ಟ್ ಒಂಚೂರು ಭಯ ಇಲ್ಲದೆ ಆರಾಮಾಗಿ ಒಬ್ಬೊಬ್ರೆ ನಡ್ಕೊಂಡು ಓಡಾಡ್ತಾ ಇರ್ತಾರೆ. ಮುಂದಿನ ವಿಡಿಯೋದಲ್ಲಿ ನೀಲ್ ಐಲ್ಯಾಂಡ್ ಸ್ಪೆಷಾಲಿಟಿ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.